ಜಕರೀಯನು ಬರೆದ ಪ್ರವಾದನ ಪುಸ್ತಕ 6ನೇ ಅಧ್ಯಾಯ 15ನೇ ವಚನ. ದೂರದಲ್ಲಿರುವವರು ಬಂದು ಯೆಹೋವನ ಆಲಯವನ್ನು ಕಟ್ಟುವುದಕ್ಕೆ ಕೈ ಹಾಕುವರು. ಆಗ ನನ್ನನ್ನು ನಿಮ್ಮ ಬಳಿಗೆ ಕಳುಹಿಸಿದಾತನು ಸೇನಾಧೀಶ್ವರ ಯೆಹೋವನೇ ಎಂದು ನಿಮಗೆ ದೃಢವಾಗುವುದು. ನೀವು ನಿಮ್ಮ ದೇವರಾದ ಯೆಹೋವನ ಮಾತನ್ನು ಮನಪೂರ್ವಕವಾಗಿ ಕೇಳಿದರೆ ಇದೆಲ್ಲ ನೆರವೇರುವುದು. ಕರ್ತನಲ್ಲಿರುವ ಪ್ರೀತಿ ದೇವಜನರೇ, ದೇವರಾಗಿರುವಂಥ ಯೇಸು ಕರ್ತನ ಈ ಮುಂಜಾನೆ ವೇಳೆಯಲ್ಲಿ ನಿಮ್ಮ ಜೀವಿತವನ್ನು ಕಟ್ಟುವಂಥ ವಿಷಯದಲ್ಲೂ ಸಹ ಪ್ರವಾದನ ಪೂರ್ವಕವಾದಂಥ ಮಾತುಗಳನ್ನು ಆಡ್ತಾ ಇದ್ದಾರೆ. ನಿಮ್ಮ ಕರ್ತನು ನಿಮ್ಮನ್ನು ಆಶೀರ್ವದಿಸಲಿಕ್ಕೆ ಬಯಸುವಂಥ ದೇವರಾಗಿದ್ದಾರೆ. ಅವರ ಹಾಗೆ ನಿಮ್ಮ ಜೀವಿತವನ್ನು ಕಟ್ಟಲಿಕ್ಕೂ ರೂಪಿಸಲಿಕ್ಕೂ ಯೋಚಿಸಿದಂಥವರು ಬಹಳ ಕಡಿಮೆ. ಕೆಲವೊಂದು ಸಮಯದಲ್ಲಿ ನಿಮ್ಮ ತಂದೆ ತಾಯಿಗಳು ನಿಮ್ಮ ಜೀವಿತವನ್ನು ಹೇಗಿರಬೇಕು ಹಾಗಿರಬೇಕೆಂಬುದಾಗಿ ಯೋಚಿಸಿರಬಹುದು. ಆದರೆ ಕೆಟ್ಟವರಾದಂಥ ನಿಮ್ಮ ತಂದೆ ತಾಯಿಗಳೇ ನಿಮ್ಮ ಬಗ್ಗೆ ಒಳ್ಳೆಯದನ್ನು ಯೋಚಿಸುವುದಾದರೆ ಒಳ್ಳೆಯದನ್ನೇ ಮಾಡುವಂಥ ಕರ್ತನು ನಿಮ್ಮನ್ನು ಆರಿಸಿ ತೆಗೆದುಕೊಂಡು ಇನ್ನೂ ಸಹ ಬಹಳ ಪ್ರಾಮುಖ್ಯವಾದಂಥ ಕಾರ್ಯಗಳನ್ನು ನಿಮ್ಮ ಜೀವಿತದಲ್ಲಿ ಮಾಡಲಿಕ್ಕೆ ಶಕ್ತರಾಗಿದ್ದಾರೆ. ಕರ್ತನು ನಿಮ್ಮ ಮನಸ್ಸು, ನಿಮ್ಮ ಮನೆಗಳನ್ನು ಕಟ್ಟಿಕೊಡುವಂಥ ವಿಷಯದಲ್ಲಿ ಮಾತನಾಡ್ತಾ ಇದ್ದಾರೆ. ಅವರೇ ನಿಮ್ಮ ಜೀವಿತವನ್ನು ಆಶೀರ್ವದಿಸ್ತಾರೆ. ಒಂದು ವೇಳೆ ನೀವು ಸೇವಕರಾಗಿರುವುದಾದರೆ ನಿಮಗೆ ಕರ್ತನು ಆಲಯವನ್ನು ಕಟ್ಟಿಕೊಡುವಂಥ ವಿಷಯದಲ್ಲೂ ಸಹ ವಾಗ್ದಾನ ಮಾಡ್ತಾ ಇದ್ದಾರೆ. ಆದರೆ ಇದೆಲ್ಲವನ್ನು ನೆರವೇರುವಂಥ ಸಮಯದಲ್ಲಿ ನೆರವೇರಬೇಕಾದರೆ ನೀವು ಮಾಡಬೇಕಾಗಿರೋದು ಒಂದೇ, ದೇವರ ವಾಕ್ಯಗಳನ್ನು ಮನಪೂರ್ವಕವಾಗಿ ಕೇಳಬೇಕು. ಅವರ ಮಾತುಗಳನ್ನು ಮನಪೂರ್ವಕವಾಗಿ ಅಂಗೀಕರಿಸಿಕೊಂಡು ಅವರ ವಾಕ್ಯಕ್ಕೆ, ಅವರ ಮಾತುಗಳಿಗೆ ವಿಧೇಯರಾಗಿ ನೀವು ನಡೆಯುವಾಗ ದೇವರಾಗಿರುವ ಕರ್ತನು ತಾನು ಹೇಳಿದಂಥ ಈ ಪ್ರವಾದನೆ ಮಾತುಗಳೆಲ್ಲವನ್ನೂ ಸಹ ನಿಮ್ಮ ಜೀವಿತದಲ್ಲಿ ನೆರವೇರಿಸಲಿಕ್ಕೆ ಶಕ್ತನು. ಅದು ಮಾತ್ರವಲ್ಲದೆ ಇತರರ ಮುಂದೆ ಕರ್ತನೇ ನಿಮ್ಮನ್ನು ಆರಿಸಿ ತೆಗೆದುಕೊಂಡಿದ್ದಾರೆ ಎಂಬುದಾಗಿ ಹೇಳಿ ದೃಢವಾಗುವ ಹಾಗೆಯೂ ಕರ್ತನು ನಿಮ್ಮ ಜೀವಿತದಲ್ಲಿ ಈ ಕಟ್ಟುವಂಥ ಕಾರ್ಯಗಳನ್ನು ಮಾಡಲಿಕ್ಕೆ ಶಕ್ತರಾಗಿದ್ದಾರೆ. ಅವರೇ ಹೇಳಿದ್ದಾರೆ, ಅವರು ಮಾಡ್ತಾರೆ. ಅವರನ್ನು ಮಾತಿನ ಮೇಲೆ ನಂಬಿಕೆ ಇಡ್ರಿ, ಈ ಕಾರ್ಯಗಳನ್ನು ಹೊಂದಿಕೊಳ್ಳ್ರಿ. ನಾವು ಪ್ರಾರ್ಥಿಸುವ. ಸರ್ವಶಕ್ತನಾದ ದೇವರೇ, ದೂರದಲ್ಲಿರುವಂಥವರನ್ನು ನಮ್ಮ ಜೀವಿತದಲ್ಲಿ ಕರೆತಂದು ಇವರಿಗೆ ಆಲಯವನ್ನು ಕಟ್ಟುವಂತೆಯೂ ಮಾತ್ರವಲ್ಲದೆ ಇವರ ಅಗತ್ಯತೆಗಳು, ಮನೆ, ಮನಸ್ಸುಗಳೆಲ್ಲವನ್ನೂ ಕಟ್ಟುವಂಥ ವಿಷಯದಲ್ಲಿ ಈ ನೂತನವಾದಂಥ ಕಾರ್ಯಗಳನ್ನು ಸ್ವಾಮಿ ಈ ಮುಂಜಾನೆ ವೇಳೆಯಲ್ಲಿ ಪ್ರವಾದನ ಪೂರ್ವಕವಾಗಿ ಮಾತನಾಡುತ್ತಿರುವುದಕ್ಕಾಗಿ ಸ್ತೋತ್ರ. ಈ ಮಾತುಗಳನ್ನು, ಈ ಪ್ರಾರ್ಥನೆಯನ್ನು ಮಾಡುತ್ತಿರುವಂಥ ಒಬ್ಬೊಬ್ಬರ ಜೀವಿತದಲ್ಲೂ ಈ ಪ್ರವಾದನ ವಾಕ್ಯಗಳು ನೆರವೇರುವಾಗಿ ಕೃಪೆ ಮಾಡಿರಿ. ನಮ್ಮ ರಕ್ಷಕನಾದ ಯೇಸು ಕರ್ತನ ನಾಮದಲ್ಲಿ ತಂದೆ,